ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನಮ್ಮ ನೀನು ದೇವ್ರು ನಿನ್ಗೆ ಉಪವಾಸ ಇದ್ದು ನನ್ ಸೇವೆ ಮಾಡು ಅಂತ ಯಾವತ್ತಾದ್ರೂ ಹೇಳಿದಾನ? ಹ, ಎಷ್ಟು ಸರ್ತಿ ನಿನ್ಗೆ ಹೇಳಿದೀನಿ ನಾನು, ಉಪವಾಸ ಇದ್ದು ಮಾಡೋ ಸೇವೆ ದೇವ್ರಿಗೆ ಸಲ್ಲಲ್ಲ ಅಂತ. ಅಲ್ಲ ಅಮ್ಮ, 2 ತುತ್ತು ಅನ್ನ ತಿಂದು ಸೇವೆ ಮಾಡಿದ್ರೆ ಏನ್ ಪ್ರಾಬ್ಲಮ್ ಅಂತ? ದೇವ್ರೇನ್ ಬೇಡ ಅಂತ ಹೇಳ್ತಾನ ಅಥವಾ ನಿನ್ ಪ್ರಾರ್ಥನೆನ ಕೇಳಿಸ್ಕೊಳ್ಳಲ್ಲ ಅಂತ ಹೇಳ್ತಾನ? ಅಂಥದ್ದೇನಿತ್ತು ಸಮಸ್ಯೆ ಉಪವಾಸ ಮಾಡಿ ಸೇವೆ ಮಾಡುವಂಥದ್ದು? ಹ, ಮೊದ್ಲೇ ಸುಸ್ತಾಗಿದೆ ಕಣೆ. ನೀನ್ ಹೀಗೆಲ್ಲ ಬೈದು ಮನ್ಸಿಗೆ ಬೇಜಾರು ಮಾಡ್ಬೇಡ. ದೇವ್ರ ವಿಷಯದಲ್ಲಿ ಹಾಗೆಲ್ಲ ಮಾತಾಡ್ಬಾರ್ದು. ನನಗೆ ನೀನ್ ದೇವತೆ, ನೀನೇ ನನ್ ದೇವ್ರು. ನೀನ್ ಚೆನ್ನಾಗಿರೋದೇ ನನಗ್ ಮುಖ್ಯ. ಮೊದ್ಲು ಜ್ಯೂಸ್ ಕುಡಿ. 1 ಸ್ಪೂನ್ ಆದ್ರೂ ಸಕ್ಕರೆ ಹಾಕಿದೀಯಾ? ಸಕ್ಕರೆನೂ ಇಲ್ಲ ಏನೂ ಇಲ್ಲ, ಸುಮ್ನೆ ಕುಡಿ. ಸಪ್ಪೆ ಆಗಿರುತ್ತೆ ಕಣೆ, ತುಂಬಾ ಒಗ್ರಾಗಿರುತ್ತೆ. ನನ್ ಕಷ್ಟ ನನ್ಗೆ, ನೀನ್ ಹೇಳಿದ್ರೆ ಕೇಳಲ್ಲ. ಇದೇನೇ ಮೀರಾ, ಇಷ್ಟೊಂದು ಸಕ್ಕರೆ ಹಾಕಿದೀಯಾ? ಓಹೋ, ಏನ್ ಕಿಂಡಲ್ಲ? ಡ್ರಾಮಾ ಮಾಡ್ತೀಯ ನನ್ ಮುಂದೆನೆ? ನೀನ್ ಏನ್ ಮಾಡಿದ್ರು ಅಷ್ಟೇ, ನಿನಗ್ ಕೊಡೋ ಜ್ಯೂಸು ಸಪ್ಪೆ ಆಗೇ ಇರುತ್ತೆ. ಸುಮ್ನೆ ಕುಡಿ. ನಿಜವಾಗ್ಲೂ ಏನು ಮಾತಾಡ್ಬೇಡ, ಸುಮ್ನೆ ಕುಡಿಯಮ್ಮ. ತುಂಬಾ ಸ್ವೀಟ್ ಇದೆ ಕಣೆ, ಬೇಕಾದ್ರೆ ನೀನೇ ಕುಡಿದ್ ನೋಡು. ಸ್ವೀಟ್ ಇದ್ಯಾ? ಎಲ್ಲಿ ಕೊಡು. ಏನಮ್ಮ ನೀವು ಜ್ಯೂಸ್ ಕುಡಿದ್ರೆ ಎಲ್ಲಿ ಉಪವಾಸ ಮುರಿದ್ಬಿಡುತ್ತೋ ಅಂತ ಜ್ಯೂಸ್ ಕುಡಿಯಲ್ಲ ಅಂತ ಹಠ ಮಾಡ್ತಿದ್ದೀರಾ? ಸ್ವೀಟು ಅಂತ ನಾಟಕ ಮಾಡ್ತಿದ್ದೀರಾ? ನನಗೆ ಗೊತ್ತಮ್ಮ, ಉಪವಾಸ ಮಾಡೋರು ಎಂಜಿಲ್ ಆಹಾರ ತಿನ್ನಲ್ಲ ಅಂತ. ಈಗ ಮೀರಾ ಜ್ಯೂಸ್ ಕುಡಿತಿದ್ದ ಹಾಗೆ ನೀವು ಜ್ಯೂಸ್ ಬೇಡ ಅಂತೀರಾ ಅಲ್ವಾ? ಓಹೋ, ನೀನು ಡ್ರಾಮಾ ಮಾಡೋದಕ್ ಶುರು ಮಾಡ್ಬಿಟ್ಯಾ? ಸುಮ್ನೆ ಜ್ಯೂಸ್ ಕುಡಿಯಮ್ಮ, ತಗೋ. ಅಲ್ಲ ಕಣೆ, ಅದು ಜಾಣ ಮರಿಯಲ್ಲ, ಕುಡಿಯಪ್ಪ. ಸುಮ್ನೆ ಕುಡಿದ್ರೆ ಸರಿ, ತಗೋ. ಪಾಪ, ನಿಮ್ಮಮ್ಮನ ದೇಹಕ್ಕಾಗ್ದಿರೋ ಜ್ಯೂಸನ್ನ ನೀನೇ ನಿನ್ ಕೈಯಾರೆ ಕುಡಿಸ್ತಿದ್ಯಲ್ಲೇ. ಸರಿ ಅಮ್ಮ, ಈಗ ರೆಸ್ಟ್ ಮಾಡ್ಬೇಕು. ಓಕೆ, ಏನಮ್ಮ ಇದು? ಅಡಿಗೆ ಪರಿಮಳ ಇಷ್ಟೊಂದು ಘಮಘಮ ಅಂತ ಇದೆ. ಈ ಪರಿಮಳಕ್ಕೆ ನನಗೆ ಹೊಟ್ಟೆ ತುಂಬೋ ತರ ಆಗ್ತಿದೆ. ಇವತ್ತಿನ ಅಡಿಗೆ ಎಲ್ಲ ನಮ್ಮ ಅಹಲ್ಯನೇ ಮಾಡಿದ್ದು. ಓ ಸರಿ ಸರಿ ಲಕ್ಷ್ಮಿ ಅಮ್ಮ, ಹಾಗಾದ್ರೆ ನಮ್ಮ ಅಹಲ್ಯ ಅಡಿಗೆ ವಿಚಾರದಲ್ಲಿ ಶಾಂಭವಿನೇ ಹಿಂದೆ ಆಗ್ತಾಳೆ ಬಿಡಿ. ಒಂದಿನ ಅಡುಗೆ ಮಾಡೋದಕ್ಕೂ ವರ್ಷಾನ್ಗಟ್ಲೆ ಅಡುಗೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಈಗೆಲ್ಲ ಗೊತ್ತಾಗುತ್ತೆ. ಏಯ್ ಸುಂದ್ರ, ಏನಾದ್ರೂ ಹೇಳ್ದೇನು? ನಾನಾ? ಏನಿಲ್ಲಪ್ಪ. ಸುಂದರಣ್ಣ, ಶಾಂಭವಿ ಅಮ್ಮ ಎಲ್ಲಿ? ಅವ್ರಿಗೆ ಸುಸ್ತಾಯ್ತಂತೆ, ಮಲಗಿರ್ಬೇಕು. ಅಲ್ಲಮ್ಮ, ಹಬ್ಬದ ದಿನ ಎಲ್ಲರೂ ಒಟ್ಟು ಕೂತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರತ್ತೆ ಅಲ್ವಾ? ಮೀರಾ, ಹೋಗ ಅಮ್ಮನ್ ಕರ್ಕೊಂಬ. ತಾತ, ಅವ್ರು ತುಂಬಾ ಸುಸ್ತಾಗಿದ್ದಾರೆ, ರೆಸ್ಟ್ ಮಾಡ್ಲಿ. ಯಾಕೆ, ಅಮ್ಮಂಗೆ ಹುಷಾರಿಲ್ವಾ? ಸರಿ, ನಾನು ಹೋಗಿ ಕರ್ಕೊಂಬರ್ತೀನಿ. ಹಾಗೇನಿಲ್ಲ, ಹುಷಾರಾಗೇ ಇದ್ದಾರೆ. ಅವ್ರನ್ನ ಮಲ್ಗಿಸ್ ಬಂದಿದ್ದೀವಿ, ನೀವು ಕುತ್ಕೊಳ್ಳಿ, ಊಟ ಮಾಡಿ. ಹುಷಾರಾಗಿದ್ರೆ ಮಲಗುವಂಥ ಸುಸ್ತು ಯಾಕಾಗುತ್ತಂತೆ?
ಉಪವಾಸ ಉಪವಾಸ ಮಾಡಬೇಡ ಅಂತ ಹೇಳಿದ್ರು ಅಮ್ಮ ಮತ್ತೆ ಉಪವಾಸ ಮಾಡಿದಾರೆ ಕಣೋ. ವಾಟ್? ಶುಗರ್ ಇರೋರು ಟೈಮ್ ಸರಿಯಾಗಿ ಊಟ ಮಾಡಬೇಕು. ಹೀಗೆ ಉಪವಾಸ ಅಂತ ಕೂತ್ರೆ ಆರೋಗ್ಯ ಕೆಡಲ್ವಾ? ಅಯ್ಯ, ಮನೆಯವ್ರ ಬಗ್ಗೆ ಮಾತಾಡಿ ಅಂದ್ರೆ ಕೆಲಸದವ್ರ ಬಗ್ಗೆ ಮಾತಾಡ್ತಾರೆ ಇವರು. ರೆಸ್ಟ್ ಮಾಡಿದ್ರೆ ಸರಿ ಹೋಗತ್ತೆ ಅಳಿ ಅಂದ್ರೆ. ಯಜಮಾನ್ರೆ, ಊಟ ಮಾಡಿ ರುಚಿ ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಅಮ್ಮ. ಅದಕ್ಕೆ ನೀವು ಈ ಥರ ರುಚಿ ರುಚಿಯಾಗಿ ಅಡುಗೆ ಮಾಡಿದ್ರೆ ಇನ್ನು ಮುಂದೆ ಈ ಟೇಬಲ್ನ ಬಿಟ್ಟು ನಾನು ಮೇಲೆ ಹೇಳಲ್ವೇನು? ಅಮ್ಮ, ಕರ್ಮ ಕರ್ಮ, ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾ ಇದ್ರೆ ಅವಳಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅನ್ಸತ್ತೆ. ಏನೋ ನಾಟಕ ಮಾಡ್ತಿರ್ತಾಳೆ. ಅವ್ರು ಹುಷಾರಿಲ್ಲ ಅಂತ ಹೇಳಿದ್ರು ತಾನೆ, ನಾಟಕ ಯಾಕೆ ಮಾಡ್ತಾರೆ? ನಡಿ ಸುಮ್ನೆ. ಏನಮ್ಮ ಇದೆಲ್ಲ? ನನ್ನ ಕೆಲಸ ಶುರುವಾಗಿದೆ ಚಿಕ್ಕಪ್ಪ. ಸಂಜೆ ಒಳಗೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ಎಷ್ಟು ಸರ್ತಿ ಹೇಳಿದೀನಿ ನಿನ್ಗೆ ಉಪವಾಸ ಮಾಡ್ಬೇಡ ಅಂತ. ನನ್ ಮಾತು ಎಲ್ಲಿ ಕೇಳ್ತೀಯ? ಪರಿಸ್ಥಿತಿ ಹೇಗಾಗಿದೆ ನೋಡೀಗ. ಯಾಕಮ್ಮ ಹೀಗೆ ಮಾಡ್ತೀರಾ? ಸರಿಯಾಗಿ ಊಟ ತಿಂಡಿ ಮಾಡಿಲ್ಲ ಅಂದ್ರೆ ನಿಮ್ಗೆ ಆರೋಗ್ಯ ಹಾಳಾಗುತ್ತೆ ಅಂತ ಗೊತ್ತಲ್ವಾ? ಗೊತ್ತಿದ್ದು ಯಾಕೆ ನಿಮಗೆ ನೀವೇ ನೋವು ಕೊಟ್ಕೋತೀರಾ? ಎಷ್ಟು ಸಲ ಹೇಳಿದ್ದೀನಿ, ಉಪವಾಸ ಮಾಡೋದ್ರಿಂದ ಮನೆ ತೊಂದರೆಗಳು ಯಾವುದು ದೂರ ಆಗಲ್ಲ ಅಂತ. ಅಯ್ಯೋ, ನೀವ್ ಯಾಕ್ರಪ್ಪ ನೊಂದ್ಕೋತಾ ಇದ್ದೀರಾ? ನನಗೇನೂ ಆಗಿಲ್ಲ. ಏನಮ್ಮ ಏನೂ ಆಗಿಲ್ಲ. ಕೆಳಗಡೆ ಬಿದ್ದಿದ್ರಿ. ನಿಮ್ಮನ್ನ ಹಾಗೆ ನೋಡಿದ ತಕ್ಷಣ ಜೀವನೇ ಹೋದಂಗಾಯ್ತು ಗೊತ್ತಾ? ಅಮ್ಮ, ಏಟೇನಾದ್ರೂ ಆಯ್ತಾ? ಹೇಗಮ್ಮ ಆಯ್ತಿದ್ದೆಲ್ಲ? ಬಾತ್ರೂಮ್ಗೆ ಹೋಗಿದ್ನಪ್ಪ. ಇದ್ಕಿದ್ದಾಗೆ ಕಣ್ಣಕ್ಕೆ ಕತ್ಲೆ ಬಂತು. ತಲೆಭಾರ ಆಗಿ ಹೆಜ್ಜೆನೂ ಎತ್ತಿಡಕ್ಕಾಗ್ಲಿಲ್ಲ. ಬಿದ್ಬಿಟ್ಟೆ. ಇದೆಲ್ಲ ಉಪವಾಸದಿಂದಾನೇ ಆಗಿರೋದು. ನೋಡಿದ್ಯಾ? ಈ ಉಪವಾಸದಿಂದ ನೀನ್ ಸಂಕಟ ಪಡೋದಲ್ದೆ ನಾವೆಲ್ಲರೂ ಸಂಕಟ ಪಡ್ತಿದೀವಿ. 4 ಜನಕ್ಕೆ ಬುದ್ಧಿ ಹೇಳೋ ನೀನೇ ಬುದ್ಧಿ ಇಲ್ದೇ ಇರೋ ಹಾಗೆ ಆಡ್ತಿದ್ಯಾ. ಛೇ! ನೀರಾ, ನೀನು ಅಮ್ಮಂಗೆ ಫ್ರೂಟ್ ಜ್ಯೂಸ್ ಕೊಟ್ಟಿದ್ದೆ ಅಲ್ವಾ? ಅಲ್ಲಿಗೆ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಆಗ್ಬೇಕಾಗಿತ್ತು ತಾನೆ? ಯಾಕಾಗಿಲ್ಲ? ಕಣ್ಕತ್ಲೆ ಬಂದಿದೆ, ತಲೆ ಭಾರ ಆಗಿದೆ ಅಂದ್ರೆ ಶುಗರ್ ಶಾರ್ಟ್ ಆಗಿದೆ ಅಂತ ನನಗನ್ನಿಸ್ತಿದೆ. ಅಪ್ಪಿ ತಪ್ಪಿ ನೀನೇನಾದ್ರೂ ಜ್ಯೂಸ್ಗೆ ಸಕ್ಕರೆ ಹಾಕಿದ್ಯಾ? ನನ್ಗೇನ್ ತಲೆ ಸರಿ ಇಲ್ವಾ? ನಾನ್ ಯಾಕೆ ಸಕ್ಕರೆ ಹಾಕ್ಲಿ? ನಿನ್ ತಲೆ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಕೇಳ್ತಿರೋದಕ್ಕೆ ಸರಿಯಾಗಿ ಉತ್ತರ ಕೊಡು. ಸಕ್ಕರೆ ಹಾಕಿದ್ದ? ಇಲ್ಲ ಕಣೋ, ಅಮ್ಮಂಗೆ ನಾನ್ ಸಕ್ಕರೆ ಕೊಡ್ತೀನ? ಮೀರಾ, ಅಮ್ಮ ಜ್ಯೂಸ್ ಕುಡಿಯೋವಾಗ
ತುಂಬಾ ಸಿಹಿಯಾಗಿದೆ ಅಂತ ಹೇಳ್ತಾ ಇದ್ರು. ಅಮ್ಮ, ಜ್ಯೂಸ್ ಏನಾದ್ರೂ ಸಿಹಿ ಆಗಿತ್ತಮ್ಮ? ಹೇಳಮ್ಮ ಶಾಂಭವಿ, ಜ್ಯೂಸಲ್ಲಿ ಸಕ್ಕರೆ ಐತೆನಮ್ಮ? 1 ಸ್ಪೂನ್ ಸಕ್ಕರೆಯಿಂದ ಏನ್ ತೊಂದರೆ ಆಗುತ್ತೆ ಯಜಮಾನ್ರೆ? ಅಂದ್ರೆ ಜ್ಯೂಸಲ್ಲಿ ಸಕ್ಕರೆ ಇತ್ತು ಅಂದಂಗಾಯ್ತು. ಇದಕ್ಕೇನ್ ಹೇಳ್ತೀವಿ ಮೀರಾ? ನನ್ ಜ್ಯೂಸಲ್ಲಿ ಸಕ್ಕರೆ ಹಾಕಿಲ್ಲ ಕಣೋ. ಮರ್ತ್ಬಿಟ್ಟು ಏನಾದ್ರು ಹಾಕಿದ್ದ ಕೊಳಿ ಮರಿ? ಇಲ್ಲ ಸಾಕು. ಇಲ್ಲ ಅಂದ್ರೆ ಜ್ಯೂಸಲ್ಲಿ ಸಕ್ಕರೆ ಹೇಗೆ ಬರುತ್ತೆ? ಏನ್ ಹಾರ್ಕೊಂಡ್ ಬರುತ್ತಾ? ಇಲ್ಲ ಫ್ರೂಟ್ಸ್ ಸಕ್ಕರೆನ ಉತ್ಪತ್ತಿ ಮಾಡುತ್ತಾ? ಎಷ್ಟು ಕೇರ್ಲೆಸ್ ಆಗಿ ನಡ್ಕೋತೀಯ ನೋಡಿ ನೀನು. ಅನಿ, ನಾನ್ ಸಕ್ಕರೆ ಹಾಕಿಲ್ಲ ಕಣೋ. ಸಾಕು, ವಾದಿಸ್ಬೇಡ. ಅಮ್ಮನೇ ಸಕ್ಕರೆ ಇತ್ತು ಅಂತ ಹೇಳ್ತಾ ಇದ್ದಾರೆ ತಾನೆ. ಎಲ್ಲೇ ಇರುತ್ತೆ ನಿನ್ ಗಮನ? ಯಾವ್ದಾದ್ರೂ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಅದ್ರ ಕಡೆ ಗಮನ ಇಟ್ಟು ಕೆಲಸ ಮಾಡ್ಬೇಕು. ನೀನ್ ಮಾಡೋ ಕೆಲ್ಸದಿಂದ ಅಮ್ಮನ ಹೆಲ್ತ್ಗೆ ಪ್ರಾಬ್ಲಮ್ ಆಗಿದೆ, ಏನೇ ಗತಿ? ಇಡಿಯಟ್ ಕಣೆ ನೀನು. ಯಾವ ಕೆಲ್ಸನೂ ನೆಟ್ಟಿಗೆ ಮಾಡಲ್ಲ. ಅಟ್ಲೀಸ್ಟ್ ಈ ಕೆಲ್ಸನಾದ್ರೂ ಛೇ. ಅನಿ, ತಿಳಿದೇ ಏನೋ ಆಗಿರ್ಬೇಕಪ್ಪ. ಹೋಗ್ಲಿ ಬಿಡು, ಯಾಕೆ ರೇಗ್ತಾ ಇದೀಯಾ? ತಿಳಿದೆ ಅದ್ ಹೇಗಾಗ್ತಾಳೆ ತಾತ? ಅದಕ್ಕೆ ಮಾಡೋ ಅಡ್ಗೆ ಮೇಲೆ ಅನುಮಾನ ಪಡ್ತಾಳೆ. ಇವಳು ಮಾಡೋ ಕೆಲ್ಸ ಸರಿನಾ? ಅನಿ, ಮೈದ್ನಾ, ಸುಮ್ನೆ ಅವಳನ್ನ ಯಾಕೆ ರೇಗ್ತೀರಾ ಬಿಡಿ. ಮಾತ್ರೆ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಜ್ಯೂಸಲ್ಲಿ ಸಕ್ಕರೆ ಹೇಗ್ ಬಂತು? ಹಣ್ಣೆ ಏನಾದ್ರೂ ಅಷ್ಟೊಂದು ಸ್ವೀಟ್ ಆಗಿತ್ತಾ? ಅಮ್ಮ ಬೇರೆ ಜ್ಯೂಸಲ್ಲಿ ಸಕ್ಕರೆ ಇದೆ ಅಂತ ಹೇಳ್ತಾ ಇದ್ರು. ತುಂಬಾ ಸ್ವೀಟ್ ಇದೆಯಲ್ಲ, ನಾನ್ ಸಕ್ಕರೆ ಹಾಕ್ಲಿಲ್ವಲ್ಲ? ನಾನ್ ಯಾವಾಗ ಸಕ್ಕರೆ ಹಾಕ್ದೆ? ಅಯ್ಯೋ ದೇವ್ರೆ, ಅಮ್ಮ ಉಪವಾಸ ಮಾಡಿ ಸುಸ್ತಾಗಿದ್ದಕ್ಕೂ, ಲಕ್ಷ್ಮಿ ಆಂಟಿ ಬಂದು ಟಾಂಟ್ ಮಾಡಿದ್ದಕ್ಕೂ, ಯಾವುದೋ ಗಮನದಲ್ಲಿ ಇನ್ನೇನೋ ಮಾಡ್ಬಿಟ್ಟಿದ್ದೀನಿ. ಛೇ, ಎಂತ ಕೆಲ್ಸ ಆಗೋಯ್ತು. ಅಮ್ಮನ ವಿಷಯದಲ್ಲಿ ನಾನು ಇಷ್ಟೊಂದು ಕೇರ್ಲೆಸ್ ಆಗೋದಕ್ಕೆ ಅದು ಹೇಗ್ ಸಾಧ್ಯ? ನನಗೆ ಕರೆಕ್ಟಾಗೆ ಹೇಳ್ತಾನೆ, ನಾನು ತೀರಾ ಓವರ್ ಆಗಿ ಆಡ್ತೀನಿ. ಕೆಲವು ಸರಿ ಅತಿ ಮಾಡ್ಬಿಡ್ತೀನಿ, ಮೈ ಮರೆತು ಕೆಲಸ ಮಾಡ್ತೀನಿ. ಯಾರ್ದೋ ಮೇಲಿನ ಕೋಪನ ಇನ್ಯಾವುದೋ ಕೆಲಸದ ಮೇಲೆ ತೋರಿಸ್ಬಿಡ್ತೀನಿ. ತಪ್ಪು ಮಾಡ್ಬಿಟ್ಟೆ ನಾನು. ಛೇ, ಅಮ್ಮನ ಜ್ಯೂಸ್ ಗ್ಲಾಸಲ್ಲಿ ಸಕ್ಕರೆ ಇದೆ ಅಂತ ಹೇಳ್ದಾಗ್ಲೇ ನಾನು ಸ್ವಲ್ಪ ಟೇಸ್ಟ್ ನೋಡ್ಬೇಕಿತ್ತು. ಇದಕ್ಕೆಲ್ಲ ಕಾರಣ ನನ್ನ ಬೇಜವಾಬ್ದಾರಿ ತಾನೇನೆ. ಅಮ್ಮನ ಬ್ಲಡ್ಡಲ್ಲಿ ಈಗ ಶುಗರ್ ರೈಸ್ ಆಗಿದೆ. ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಇನ್ನೂ ಅದೆಷ್ಟು ದಿನ ಬೇಕೋ? ಅಮ್ಮ, ಐ ಆಮ್ ಸಾರಿ ಅಮ್ಮ, ಐ ಆಮ್ ಸಾರಿ.